ನಮಸ್ಕಾರ ಎಲ್ಲರಿಗೂ, ನಾನು ಮಮತಾ. ಇವತ್ತಿನ ವಿಡಿಯೋ ನೀವು ನೋಡ್ತೀರಾ ಮಂತ್ರಾಲಯದಿಂದ. ಇವತ್ತು ನಮ್ಮ ಫುಲ್ ಫ್ಯಾಮಿಲಿ ಮಂತ್ರಾಲಯಕ್ಕೆ ಬಂದಿದ್ದೀವಿ. ತುಂಬ ವರ್ಷನೇ ಆಗಿತ್ತು ಫುಲ್ ಫ್ಯಾಮಿಲಿ ಬಂದು ಇವತ್ತು ಬಂದಿದ್ದೀವಿ. ಇವತ್ತು ನೋಡಿದ್ರೆ ಏಕಾದಶಿ. ಜನ ಏನು ಅಷ್ಟಾಗಿ ಇರಲಿಲ್ಲ. ಏಕಾದಶಿ ದಿನ ಅಷ್ಟು ಜನ ಇರಲ್ಲ ಅಂತ ಹೇಳ್ತಾರೆ. ನಾವಿದು 2ನೇ ಸಲ ಏಕಾದಶಿ ಬಂದಿರೋದು. ಇವತ್ತು ಏಕಾದಶಿ ಅಂತಲೇ ನೆನಪಿಲ್ಲ. ಫಸ್ಟ್ ಟೈಮ್ ಒಂದು ಸಲ ಬಂದಿದ್ವಿ, ಅಂದರೆ ನಾನು ನಮ್ಮ ಮನೆಯವರು ಬಂದಿದ್ವಿ. ಆವಾಗ ಕೂಡ ಏಕಾದಶಿ ಇತ್ತು. ಅಂದರೆ ಅಲ್ಲಿ ನಾವು 3 ದಿನ ಇರ್ತೀವಿ ಅಲ್ವಾ, ಹಂಗಾಗಿ ನಡೀತೆ. ಇವತ್ತು ನೈಟ್ ಬಂದ್ವಿ ಇಲ್ಲಿಗೆ. ಬೆಳಗಿನ ಜಾವ ಬಂದು ಇವಾಗ ಫ್ರೆಶ್ ಅಪ್ ಆಗಿ ಇವಾಗ ನಾವಿಲ್ಲಿ ದೇವಸ್ಥಾನಕ್ಕೆ, ಅಂದರೆ ರಾಯರ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ನೀವು ನೋಡ್ತಿರ್ಬೋದು ಎಷ್ಟು ಸೈಲೆಂಟ್ ಆಗಿದೆ, ಎಷ್ಟು ಏನು ಜನ ಏನೂ ಇಲ್ಲ, ಫ್ರೀ ಆಗಿತ್ತು. ಇವಾಗ ಬೆಳಗ್ಗೆ ಆಗಿದೆ. ಇವಾಗ ದರ್ಶನಕ್ಕಂತ ಹೋಗ್ತಾ ಇದ್ದೀವಿ. ನಮ್ಗೆ ಇವತ್ತು ಏಕಾದಶಿ ಅಂತ ಇಲ್ಲಿಗೆ ಬಂದ ಮೇಲೇ ಗೊತ್ತಾಗಿದ್ದು. ನೋಡ್ಬೋದು ಇವತ್ತು ಯಾವುದೇ ರಾಯರಿಗೆ ಅಲಂಕಾರ ಇರೋದಿಲ್ಲ. ಇವತ್ತು ಪೂಜೆ ಅಷ್ಟೇ ಮಾಡ್ತಾರೆ, ಅಲಂಕಾರ ಏನೂ ಇರೋದಿಲ್ಲ ರಾಯರಿಗೆ ಇವತ್ತು. ಇವಾಗ ಇಲ್ಲಿ ಮಾಂಚಲಮ್ಮ ದರ್ಶನ ಫಸ್ಟ್ಗೆ ಬಂದು ನಾವು ರಾಯರ ದರ್ಶನ ಮಾಡೋದಕ್ಕಿಂತ ಮುಂಚೆ ಮಾಂಚಲಮ್ಮನ ದರ್ಶನ ಮಾಡ್ಕೋಬೇಕು. ಆಮೇಲೆ ರಾಯರ ದರ್ಶನ ಮಾಡೋದಕ್ಕೆ ಹೋಗಬೇಕು. ನೋಡ್ತಿದ್ರಲ್ಲ ಈ ಥರ ಈ ಸಲ, ಅಂದರೆ ಲಾಸ್ಟ್ ಟೈಮ್ ಬಂದಾಗ ಇರಲಿಲ್ಲ, ಈ ಸಲ ಬರುವಾಗ ಈ ಥರ ಏನು ಜನ ಮಾಡಿದ್ದಾರೆ ನೋಡಿ. ಈ ಥರ ಹತ್ಕೊಂಡು ಹೋಗಬೇಕು. ಹತ್ಕೊಂಡು ಹೋಗಿ ಮತ್ತೆ ಇಳಿದು, ಅಂದರೆ ಒಂದು ಸುತ್ತ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಮಂತ್ರಾಲಯ ಅಂದರೆ ನಾವು ರಾಯರ ದರ್ಶನ ಮಾಡೋದಕ್ಕೆ ಹೋಗಬೇಕು. ಮುಂಚೆ ಏನಿಲ್ಲ, ಡೈರೆಕ್ಟಾಗಿ ಬಿಡ್ತಾಯಿದ್ರು, ನಾವು ಆರಾಮಾಗಿ ಹೋಗ್ಬೋದಿತ್ತು. ಈ ಸಲ ಈ ಥರ ಮೆಟ್ಲುಗಳನ್ನ ಹತ್ಕೊಂಡು ಹೋಗಬೇಕು. ಸಿಕ್ಕಾಬಟ್ಟೆ ಬಿಸಿಲಿತ್ತು. ಇನ್ನು ಬೆಳಗ್ಗೆ ಅಷ್ಟೇ, ಇನ್ನು 9:30 ಆಗಿದೆ ಅಷ್ಟೇ. ಎಷ್ಟು ಬಿಸಿಲಿತ್ತು ಅಂತ ಅಂತೀರಾ, ಅಂದರೆ ತುಂಬ ಸೆಕೆ ಇತ್ತು ನೋಡಿ. ಇವಾಗ ನಾವು ಮೆಟ್ಲು ಹತ್ಕೊಂಡು ಹೋಗೋದಕ್ಕೆ ಹೋಗ್ತಾ ಇದ್ದೀವಿ. ಮುಂಚೆ ಆಗಿದ್ದರೆ ಈಗ ಡೈರೆಕ್ಟಾಗಿ ಹೋಗ್ಬಿಡ್ತಿದ್ವಿ. ಇವಾಗ ನೋಡಿ ಈ ಥರ ಹತ್ಕೊಂಡು ಮತ್ತೆ ಏನು ಮಂಚಲಮ್ಮ ದೇವಸ್ಥಾನ ಇದೆ ಅಲ್ವಾ, ಅದ್ರ ಪಕ್ಕದಲ್ಲೇ ಈ ಥರ ಹತ್ಕೊಂಡು ಹೋಗಿ ಮತ್ತೆ ಇಳಿದು ಮತ್ತೆ ಒಳಗಡೆ ಹೋಗಬೇಕು. ವರ್ಧಂತಿ ಮಹೋತ್ಸವ ಆಗಿತ್ತು ನೋಡಿ, ಅವಾಗ ಹೋಗಿದ್ದು. ವಿಡಿಯೋ ಲೇಟಾಗಿ ಹಾಕ್ತಾ ಇದ್ದೀನಿ, ಅಂದರೆ ವರ್ಧಂತಿ ಮಹೋತ್ಸವ ಇರುವಾಗ ತುಂಬ ರಶ್ ಇರುತ್ತೆ ನೋಡಿ, ಹಾಗಾಗಿ ಈ ಥರ ಮಾಡಿದ್ದಾರೆ. ಅದು ಜನ ಎಷ್ಟು ಖಾಲಿಯಾಗಿ ಕಾಣ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಬಾಬು ನನ್ನ ಕ್ಲಾಸ್ ನೇಮ್ ಇದನ್ನ ನನ್ನ ಓದಿದ್ವಿ. ನೋಡಿ ಈ ಥರ ಇಳಿದು ಮತ್ತೆ ಇವಾಗ ಇಳಿಬೇಕು. ಮತ್ತೆ ಇಳಿದು ಈ ಥರ ಮತ್ತೆ ಹೋಗಬೇಕು. ಅಂದರೆ ಡೈರೆಕ್ಟಾಗಿ ದೇವಸ್ಥಾನದೊಳಗಡೆ ಹೋಗ್ತೀವಿ ನಾವು. ನೋಡಿ ಇವಾಗ ಇಳಿದ್ಬಿಟ್ಟು ಮತ್ತೆ ಇವಾಗ ಒಳಗಡೆ ಹೋಗಿ ಮತ್ತೆ ಇವಾಗ ದೇವಸ್ಥಾನದೊಳಗಡೆ ಹೋಗಬೇಕು, ಮಠದೊಳಗೆ ಹೋಗಬೇಕು. ತುಂಬ ಅಂದರೆ ತುಂಬ ಫ್ರೀಯಾಗಿತ್ತು. ನಾವಿಲ್ಲಿ ನಮಸ್ಕಾರ, ಅಂದರೆ ನಮ್ಮ ನಾದಿನಿಯರು ಹೋಗಿತ್ತೇರು ಎಲ್ಲ ಹೆಜ್ಜೆ ನಮಸ್ಕಾರ ಹಾಕೋರು, ಹೆಜ್ಜೆ ನಮಸ್ಕಾರ ಹಾಕಿದರು. ನಾನು ಪ್ರದಕ್ಷಿಣೆ ಹಾಕಿದೆ ನೋಡಿ. ಇವಾಗ ಇಳಿದು ಮತ್ತೆ ಮೇಲೆ ಹತ್ತಬೇಕು. ಎಷ್ಟು ಮುಂಚೆ ಅಂದರೆ ಡೈರೆಕ್ಟಾಗಿ ದೇವಸ್ಥಾನದೊಳಗಡೆ ಹೋಗ್ಬಿಡ್ತಾ ಇದ್ವಿ. ನೋಡಿ ಇವಾಗ ಮತ್ತೆ ಹತ್ತಿ ಹೋಗಬೇಕು. ಮುಂಚೆನೇ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ನಾನು ಫಸ್ಟ್ ಟೈಮ್, ಲಾಸ್ಟ್ ಟೈಮ್ ಬಂದಾಗ ಇದೆಲ್ಲ ಮಾಡಿರಲಿಲ್ಲ ಇನ್ನು, ಈ ಸಲ ಮಾಡಿದ್ದಾರೆ ನೋಡಿ. ಇವಾಗ ನಾವು ಡೈರೆಕ್ಟಾಗಿ ದೇವಸ್ಥಾನದೊಳಗಡೆ ಬಂದ್ವಿ.
ಯಾರಾದರೂ ಈ ಸಲ ಹೋಗಿದರೆ ಗೊತ್ತಿರುತ್ತೆ, ನೀವು ಈ 25 ಹೋಗಿದರೆ ಗೊತ್ತಿರುತ್ತೆ ಮಂತ್ರಾಲಯಕ್ಕೆ. ದರ್ಶನ ತುಂಬ ಚೆನ್ನಾಗಾಯಿತು. ಅಂದರೆ ಅಲಂಕಾರ ಏನಿರೋದಿಲ್ಲ, ಏಕಾದಶಿ ಆಗಿರೋದ್ರಿಂದ ಜನನೂ ಕಮ್ಮಿ ಇರ್ತಾರೆ ಎಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ದರ್ಶನ ಆಯಿತು. ಹಾಗೆ ನಿಧಾನಕ್ಕೆ ದರ್ಶನ ಆಯಿತು. ಎಂಟ್ರೆನ್ಸಲ್ಲಿ ನಾವು ದರ್ಶನಕ್ಕೆ ಹೋಗ್ತೀವಿ ನೋಡಿ, ಕ್ಯೂನಲ್ಲಿ ಹೋಗ್ತೀವಿ ನೋಡಿ, ಅಲ್ಲಿವರೆಗೂ ಗೇಟ್ 1, 2 ಅಂತ ಇರುತ್ತೆ ನೋಡಿ, ಇದು ಮೋಸ್ಟ್ಲಿ ಅಲ್ಲಿವರೆಗೂ ಈ ಥರ ಬ್ರಿಡ್ಜಲ್ಲೇ ಹೋಗಬೇಕಾಗುತ್ತೆ. ಇಲ್ಲಿಂದನೇ ರಾಯರನ್ನ ದರ್ಶನ ಮಾಡ್ಕೊಳ್ಳಿ, ಯಾಕಂದರೆ ಇವತ್ತು ಅಲಂಕಾರ ಏನು ಇರೋದಿಲ್ಲ ಅಲ್ವಾ, ಹಾಗಾಗಿ ಪೂಜೆನ ಮಾಡ್ತಾಯಿದ್ರು. ಇಲ್ಲಿ ಗುರುಗಳು ಹೋಗ್ತಾಯಿದ್ರು, ಹಾಗೆ ಎಲ್ಲರೂ ನಿಂತ್ಕೊಂಡಿದ್ರು. ಅಲ್ಲೆಲ್ಲ ಪ್ರದಕ್ಷಿಣೆ, ಹೆಜ್ಜೆ ನಮಸ್ಕಾರ ಎಲ್ಲ ಹಾಕ್ತಾ ಇರ್ತಾರೆ ನೋಡಿ. ಗುರುಗಳು ಬರಬೇಕಾದ್ರೆ ಈ ಥರ ಏನೋ ಹಗ್ಗನ ಇಟ್ಕೊಳ್ತಾರೆ, ಯಾರೂ ಓಡಾಡಬಾರ್ದು ಅಂತ ಅಂದ್ಬಿಟ್ಟು, ಹಾಗಾಗಿ ಎಲ್ಲ ಇಲ್ಲಿ ನಿಂತ್ಕೊಂಡಿದ್ದಾರೆ. ನಾನು ಪ್ರದಕ್ಷಿಣೆ ಹಾಕಬೇಕಾದ್ರೆ 2 ಸೈಡನ್ನು ಕೂಡ ಸಿಕ್ಕಿದ್ರು ನನಗೆ. ಇವಾಗೆಲ್ಲ ಸಿಕ್ಕಿದ್ರು, ಮತ್ತು ಇನ್ನೊಂದ್ಸಲ ತೋರಿಸ್ತೀನಿ ನಿಮಗೆ, ಆವಾಗಲೂ ಕೂಡ ಸಿಕ್ಕಿದ್ರು. ನೋಡಿ, ಇಲ್ಲಿ ನಮ್ಮ ನಾದಿನಿಯರು ಎಲ್ಲರೂ ಇಲ್ಲಿ ಹೆಜ್ಜೆ ನಮಸ್ಕಾರನ ಹಾಕ್ತಾ ಇದ್ದಾರೆ. ಮತ್ತು ನನ್ನ ಮೈದನರು ಕೂಡ ಹೆಜ್ಜೆ ನಮಸ್ಕಾರನ ಹಾಕಿದ್ರು ನೋಡಿ. ಇಲ್ಲಿಂದ ನೀವು ನೋಡಿ ರಾಯರಿಗೆ ಪೂಜೆ ಹಾಕ್ತಾ ಇದೆ, ಹಾಗೆ ನಿಮಗೆ ಸ್ವಲ್ಪ ತೋರಿಸ್ತಾ ಇದ್ದೀನಿ. ಇವಾಗಲೂ ಗುರುಗಳು ನಮಗೆ ಸಿಕ್ಕಿದ್ರು ನೋಡೋದಕ್ಕೆ. ನೋಡ್ಬೋದು ಎಷ್ಟು ಫ್ರೀಯಾಗಿದೆ ಇವತ್ತು ದೇವಸ್ಥಾನ ಅಂತ ಅಂದ್ಬಿಟ್ಟು. ಇವಾಗ ಪ್ರದಕ್ಷಿಣೆ ಹಾಕಾಯಿತು, ಹಾಗೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೀನಿ. ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ನಾನಿಲ್ಲಿ ರಾಯರ್ದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತು ಹೊಳೆ ಹತ್ರ ಏನು ಹೋಗಲಿಲ್ಲ, ಏಕೆಂದರೆ ಹೊಳೆನಲ್ಲಿ ನೀರಿಲ್ಲ, ನೀರಿರುತ್ತೆ ನೋಡಿ, ಆ ನೀರಿತ್ತು. ಮತ್ತು ಮೊನ್ನೆ ವರ್ಧಂತಿ ಮಹೋತ್ಸವ ಆಯ್ತಲ್ವ, ತುಂಬ ಗಲೀಜು ಮಾಡಿರ್ತಾರೆ ಅಲ್ಲಿ, ಆ ಕಡೆ ಏನು ಹೋಗಿಲ್ಲ ನಾವು. ಡೈರೆಕ್ಟಾಗೆ ರೂಮ್ಗೆ ಹೋಗಿ ಫ್ರೆಶಪ್ ಆಗಿ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿಕೊಂಡು ಇವಾಗ ಏನು ಮಾಡ್ಕೊಂಡಿದ್ವಿ. ಇವತ್ತು ಪ್ರಸಾದನೂ ಇರೋದಿಲ್ಲ ಇಲ್ಲಿ, ಏಕಾದಶಿ ದಿನ ಪ್ರಸಾದ ಆಗಲಿ ಏನು ಕೂಡ ಇರೋದಿಲ್ಲ ಇಲ್ಲಿ. ಇವಾಗ ಟಿಫನ್ಗೆ ಊಟಿಗೆ ಹೋಗಬೇಕು. ಇಲ್ಲಿಂದ ಮುಗಿಸ್ಕೊಂಡು ಟಿಫನ್ ಮಾಡಿಕೊಂಡು ಮತ್ತು ಮುಂದೆ ಎಲ್ಲಿ ಹೋದ್ವಿ ಅಂತ ಅಂದ್ಬಿಟ್ಟು ನನಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಅದು ಒಂದು ಪ್ಲೇಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದು ಪ್ಲೇಸು. ವೆಯ್ಟ್ ಮಾಡ್ತಾಯಿರಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಏನಾದರೂ ಸ್ವಲ್ಪ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ. ಇನ್ನೂ ರಾಯರ ಮಠಕ್ಕೆ ಯಾರೆಲ್ಲ ಹೋಗಿಲ್ಲ, ಹೋಗಿ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ಫೈನಲಿ ಇವಾಗ ಹೊರಗಡೆ ಬಂದ್ವಿ. ನೋಡ್ಬೋದು ಎಷ್ಟು ಖಾಲಿ ಆಗಿದೆ ಅಂತ ಅಂದ್ಬಿಟ್ಟು. ಹಾಗೆ ಬಿಸಿಲು ಕೂಡ ನೀವು ನೋಡ್ತಾ ಇರ್ಬೋದು ಹೆಂಗಿದೆ ಬಿಸಿಲು ಅಂತ ಅಂದ್ಬಿಟ್ಟು. ಆ ಬಿಸಿಲಲ್ಲಿ ಸರಿಯಾಗಿ ವಿಡಿಯೋನೂ ಬರ್ತಾ ಇರಲಿಲ್ಲ, ನೋಡ್ತಿರ್ಬೋದು ಎಷ್ಟು ಏನು ಬ್ರೈಟಾಗಿ ಬರ್ತಾಯಿದೆ ಅಂತ ಅಂದ್ಬಿಟ್ಟು.
ಏನಾದರೂ ಬೇರೆ ದಿವಸ ಏಕಾದಶಿ ಬಿಟ್ಟು ಬೇರೆ ದಿನ ಹೋಗಿತ್ತಂದರೆ ತುಂಬ ಜನ ಇರ್ತಾರೆ. ನಾನು ನಿಮಗೆ ಲಾಸ್ಟ್ ಇಯರ್ ಹೋಗಿರೋದೆಲ್ಲ ವೀಡಿಯೋ ಹಾಕಿದ್ದೀನಿ, ಲಾಸ್ಟ್ ಟೈಮ್ ಹೋಗಿರೋದೆಲ್ಲ ವೀಡಿಯೋ ಹಾಕಿದ್ದೀನಿ ಅಲ್ವಾ, ಹೋಗಿ ನೋಡಿ ಬೇಕಾದರೆ. ತುಂಬ ರಶ್ ಇರುತ್ತೆ ಮಂತ್ರಾಲಯ. ಇತ್ತೀಚೆಗಂತೂ ತುಂಬ ರಶ್ ಆಗುತ್ತೆ. ಇವಾಗ ಇಲ್ಲಿಂದ ಟಿಫನ್ ಎಲ್ಲ ಮಾಡಿಕೊಂಡು ರೂಮೆಲ್ಲ ಖಾಲಿ ಮಾಡಿಕೊಂಡು ಇವಾಗ ನಾವು ಹೊರಟ್ವಿ. ನೆಕ್ಸ್ಟು ಯಾವ ಊರಿಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ಮಿಸ್ ಮಾಡಿದೆ ನೆಕ್ಸ್ಟ್ ವ್ಲಾಗನ್ನು ನೋಡಿ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾವು ದರ್ಶನ ಮಾಡಿಕೊಂಡು ಇಲ್ಲಿಂದ ಹೊರಟಿದ್ದು ಪಂಚಮುಖಿಯಲ್ಲಂತೂ ಸಿಕ್ಕಾಬಟ್ಟೆ ಬಿಸಿಲಿತ್ತು. ಅಲ್ಲಿ ಏನೂ ಕೂಡ ವಿಡಿಯೋ ಮಾಡಿಲ್ಲ, ಯಾಕಂದರೆ ಹೋದಾಗೆಲ್ಲ ತೋರಿಸ್ತಾ ಇರ್ತೀನಿ ಅಲ್ಲ ನಿಮಗೆ, ಹಾಗಾಗಿ ಈ ಸಲ ಏನು ವಿಡಿಯೋ ಮಾಡಿಲ್ಲ ಅಲ್ಲಿ ಪಂಚಮುಖಿಲಿ. ಹಾಗಾಗಿ ಇಲ್ಲಿಂದ ಪಂಚಮುಖಿ ಅಂದರೆ ಮಂತ್ರಾಲಯಕ್ಕೆ ಬಂದವರೆಲ್ಲ ಪಂಚಮುಖಿ ಹೋಗಬೇಕು. ಹಾಗಾಗಿ ಆ ಪಂಚಮುಖಿಲಿ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡು ಬರಬೇಕು. ಹಂಗಾಗಿ ಅಲ್ಲಿ ದರ್ಶನ ಮಾಡಿಕೊಂಡು ನಾವು ಮುಂದೆ ಹೊರಟ್ವಿ. ಆ ವಿಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ, ಮಿಸ್ ಮಾಡಿದೆ ನೋಡಿ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.